ಇನ್ನು ಏಪ್ರಿಲ್ 9ನೇ ತಾರೀಕು ರಾಜ್ಯದ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ನಡೆಯೋದಕ್ಕಿದೆ. ಹಾಗಾಗಿ ಇವತ್ತು ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸ್ತಾ ಇದ್ದಾರೆ. ಉಸ್ತುವಾರಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಜೆ ನಡೆಯಲಿರೋ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗಿನ ಮೀಟಿಂಗ್ನಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಈ ಉಪಸಮರವನ್ನು ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಏನೇನು ತಂತ್ರಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಭಾರೀ ಚರ್ಚೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಉಸ್ತುವಾರಿಗಳು. ಇದರ ಜೊತೆಗೆ ದಾವಣಗೆರೆಯ ಟಿಕೆಟ್ ಕಗ್ಗಂಟಾಗಿರೋದ್ರಿಂದಾಗಿ ಅದರ ಬಗ್ಗೆಯೂ ಕೂಡ ಒಂದು ಕ್ಲಾರಿಫಿಕೇಶನ್ ಜೊತೆಗೆ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇವತ್ತು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅವರ ಜೊತೆಗೆ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ ಸಿಎಂ ಮತ್ತು ಡಿಸಿಎಂ. ಆಲ್ರೆಡಿ ದಾವಣಗೆರೆ ಕ್ಷೇತ್ರದ ಟಿಕೆಟ್ ಕಗ್ಗಂಟು ಮುಂದುವರಿತಾ ಇದೆ. ಅಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಮತ್ತೊಬ್ಬ ಅಭ್ಯರ್ಥಿಗಳು ಅಥವಾ ಆಕಾಂಕ್ಷಿಗಳು ಬಂಡಾಯ ಸಾರುವ ಪ್ರಯತ್ನವೂ ಕೂಡ ಇರುತ್ತೆ, ಸಾಧ್ಯತೆಗಳಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದೇ ವಿಚಾರ ಸಂಬಂಧ ನಮ್ಮ ಪ್ರತಿನಿಧಿ ಶಶಿಧರ್ ಫೋನ್ ಸಂಪರ್ಕದಲ್ಲಿ. ಶಶಿಧರ್, ಈಗ ಸರ್ಕಾರ ನಡೆಸ್ತಾ ಇರುವಂಥ ಕಾಂಗ್ರೆಸ್ಗೆ ಈ ಎರಡೂ ಬೈ ಎಲೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಶರತ್, ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದಾಗ ಉಪಚುನಾವಣೆಗಳಂತ ಬಂದಾಗ ಅದು ದೊಡ್ಡ ಮಟ್ಟದ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರೆ. ಯಾಕಂತಂದ್ರೆ ಆಡಳಿತ ಪಕ್ಷದಲ್ಲಿದ್ದಂಥವ್ರಿಗೆ ಜನ ಒಂದ್ ಕಡೆ ಮನ್ನಣೆ ಕೊಡುವಂತದ್ದು ಸಹಜ ಪ್ರಕ್ರಿಯೆ. ಆದ್ರೆ ಒಂದು ವೇಳೆ ಏನಾದ್ರು ಬೈ ಎಲೆಕ್ಷನ್ ಅಲ್ಲಿ ಏನಾದ್ರು ತಮ್ಮ ಏನ್ ಸರ್ಕಾರದಲ್ಲಿ ಇದ್ಕೊಂಡು ಆಡಳಿತ ಇಟ್ಕೊಂಡು ಅಭ್ಯರ್ಥಿಗೆ ಏನಾದ್ರು ಸೋಲನ್ನ ಕಂಡ್ರೆ ಅದು ಮುಂದಿನ ಬರುವಂತ ಚುನಾವಣೆಗೆ ಅದು ದಿಕ್ಸೂಚಿ ಆಗುತ್ತೆ. ಜನ ರಾಜ್ಯ ಸರ್ಕಾರವನ್ನು ಒಪ್ಕೊಂಡಿಲ್ಲ ಅನ್ನೋ ಒಂದು ಸಂದೇಶ ಇಡೀ ರಾಜ್ಯಕ್ಕೆ ಹೋಗುತ್ತೆ ಮತ್ತೆ ಹೈಕಮಾಂಡ್ ಕೂಡ ಹೋಗುತ್ತೆ. ಇದೇ ಕಾರಣಕ್ಕಾಗಿ ಯಾವುದೇ ಪಕ್ಷ ಅಧಿಕಾರದಲ್ಲಿದ್ರು ಕೂಡ ಈ ಉಪಚುನಾವಣೆಗಳನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರೆ. ಆದ್ರೆ ಸದ್ಯಕ್ಕೆ ಇಲ್ಲಿ ಏನು ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಡೆತ್ ಆದ್ರು, ಆ ಡೆತ್ ಆಗೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ನಾನು ಅಲ್ಪಸಂಖ್ಯಾತರಿಗೆ ಬಿಟ್ಕೊಡ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತದೆ. ಇದೇ ಕಾರಣಕ್ಕಾಗಿ ಅಲ್ಲಿ ಅಲ್ಪಸಂಖ್ಯಾತರ ಮತಗಳು ಜಾಸ್ತಿ ಇರೋದ್ರಿಂದ ಏನು ಅಲ್ಲಿರುವಂತ ಯೂಸಫ್ ಪಠಾಣ್ ಏನ್ ಹಾಲಿ MLC ಇದಾರೋ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟರೆ ನಾವು ಗೆಲ್ಲಿಸ್ತೇವೆ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಅಭಿಯಾನ ಕೂಡ ಶುರುವಾಗಿದೆ. ಆದ್ರೆ ದಾವಣಗೆರೆ ಕ್ಷೇತ್ರವನ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ, ಇದು ನಮ್ಮ ಕುಟುಂಬಕ್ಕೆ ಇರ್ಬೇಕಂತ ಹೇಳ್ಬಿಟ್ಟು ಏನು SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥರನ್ನ ಅಭ್ಯರ್ಥಿಯನ್ನ ಮಾಡಿದ್ರೆ ನಾವು ಗೆಲ್ಲಿಸ್ತೇವೆ, ನಮಗೆ ಬೇಕು ಟಿಕೆಟ್ ಅಂತ ಹೇಳ್ಬಿಟ್ಟು ಶಾಮನೂರ್ ಅವರ ಕುಟುಂಬ ಕೂಡ ಒಂದ್ ಕಡೆ ಒಂದ್ ಕಡೆ ಒತ್ತಾಯವನ್ನು ಕೂಡ ಹೇಳ್ತಿದೆ. ಈ ಕಾರಣದಿಂದಾಗಿ ಸಾಕಷ್ಟು ಗೊಂದಲಕ್ಕೆ ರಾಜ್ಯ ಏನು ಸರ್ಕಾರ ಕಾಂಗ್ರೆಸ್ನ ಈಗ ಹೈಕಮಾಂಡ್ ಕೂಡ ಸಾಕಷ್ಟು ಕಗ್ಗಂಟಿಗೆ ಸಿಕ್ಕಾಕೊಂಡಿದೆ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಏನು HY ಮೇಟಿ ಅವರು ನಿಧನ ಆದ ನಂತರ ಅಲ್ಲಿ ಖಾಲಿ ಇರುವಂತ ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಲಿ ಇರುವಂತ ಮೇಟಿ ಕುಟುಂಬದಲ್ಲಿರುವಂತ 4 ಜನ ಏನ್ ಮಕ್ಕಳೇನಿದಾರೋ ಅವರು 4 ಜನರು ಕೂಡ ನಾವು ಕೂಡ ಅಭ್ಯರ್ಥಿಗಳಕ್ಕೆ ರೆಡಿ ಇದ್ದೇವೆ ಅಂತ ಹೇಳ್ಬಿಟ್ಟು ಅವರು ಕುಟುಂಬದಲ್ಲೇ ಸಾಕಷ್ಟು ಒತ್ತಡ ಏರ್ತಿದೆ. ಅದ್ರ ಜೊತೆ ಒಂದಷ್ಟು ಜನ ಪಕ್ಷಕ್ಕಾಗಿ ನಾವು ಕೂಡ ದುಡಿದಿದ್ದೇವೆ, ನಮಗೂ ಕೂಡ ಟಿಕೆಟ್ ಕೊಡಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕಾಂಗ್ರೆಸ್ನ ಮುಖಂಡರು ಕೂಡ ಬೇಡಿಕೆ ನೆಟ್ಟಿದ್ದಾರೆ. ಈ ಕಾರಣದಿಂದಾಗಿ ಕಾಂಗ್ರೆಸ್ನ ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟೆ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿರೋದ್ರಿಂದ ಅಲ್ಲಿ ವೀಕ್ಷಕರನ್ನು ಕಳಿಸಿದ್ರು. ದಾವಣಗೆರೆ ಮತ್ತೆ ಬಾಗಲಕೋಟೆಯಲ್ಲಿ ಎರಡೂ ಕಡೆಯೂ ಕೂಡ ವೀಕ್ಷಕರನ್ನು ನಡೆಸಿ ಅಲ್ಲಿ ಅಭಿಪ್ರಾಯ ಸಂಗ್ರಹಣ ಮಾಡಿದ್ರು ಕೂಡ ಟಿಕೆಟ್ ಘೋಷಣೆ ಮಾಡೋದಕ್ಕೆ ಈಗಾಗಲೇ ಗೊಂದಲ ಸೃಷ್ಟಿಯಾಗಿದೆ. ಈ ಕಾರಣದಿಂದಾಗಿ ನೇರವಾಗಿ ಸುರ್ಜೇವಾಲಾ ಅವರೇ ಎಂಟ್ರಿ ಕೊಟ್ಟು CM DCM ಜೊತೆ ಸಭೆಯನ್ನ ನಡೆಸಿ ಸೂಕ್ತ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಟ್ಟು ಗೆಲ್ಲಿಸಲೇಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಜವಾಬ್ದಾರಿ ಕೊಡ್ತಿದ್ದಾರೆ. ಅದ್ರ ಜೊತೆ ಮುಂದಿನ ಪಾಲಿಕೆ ಚುನಾವಣೆಗೆ ಬರ್ತದೆ, ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಬರ್ತದೆ, ಅದ್ರ ಜೊತೆ ಪಂಚರಾಜ್ಯ ಚುನಾವಣೆ ಬರ್ತದೆ. ಅದರಲ್ಲಿ ರಾಜ್ಯ ಸರ್ಕಾರದ ಒಂದಷ್ಟು ಎಲ್ಲಾ ಸಚಿವರು ಕೂಡ ಒಂದಷ್ಟು ಜವಾಬ್ದಾರಿಗಳನ್ನ ಕೊಡುವಂತ ಕೆಲಸವನ್ನ ಸುರ್ಜೇವಾಲಾ ಮಾಡ್ತಾರೆ. ಹೀಗಾಗಿ ಟಿಕೆಟ್ ಘೋಷಣೆ ಇವತ್ತು ಸಂಜೆ ಇಲ್ಲ ನಾಳೆ ಬೆಳಗ್ಗೆ ಒಳಗಾಗಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಬಿಜೆಪಿಯಿಂದ ಅಧಿಕೃತ ಅಭ್ಯರ್ಥಿಗಳಾಗಿ ಎರಡೂ ಕಡೆನೂ ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಅದೇ ರೀತಿಯಲ್ಲಿ ಕೂಡ ಕಾಂಗ್ರೆಸ್ಗೆ ಇನ್ನು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕೆ ಘೋಷಣೆ ಮಾಡೋದಕ್ಕೆ ಸಾಧ್ಯವಾಗ್ತಲ್ಲ. ಹೀಗಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು, ಅಸಮಾಧಾನಿತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಇಲ್ಲ ಅವ್ರಿಗೆ ಏನಾದ್ರು ಬದಲಿ ಆದಾಗ ಅವ್ರಿಗೆ ಬೇರೆ ಒಂದು ಜವಾಬ್ದಾರಿಯನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು. ಈ ಕಾರಣದಿಂದಾಗಿ ಇವತ್ತು ಸಂಜೆ ಇಲ್ಲ ನಾಳೆ ಬೆಳಗ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ ಹೇಳ್ಬಿಟ್ಟು ದಾವಣಗೆರೆ ಬಾಗಲಕೋಟೆಗೆ ಫಿಕ್ಸ್ ಆಗುತ್ತೆ. ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.